ನ್ಯೂಸ್ ಇದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಆರೋಗ್ಯ ಗಂಭೀರವಾಗಿದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಉಸಿರಾಟದ ತೊಂದರೆಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಇವತ್ತು ಬೆಳಗ್ಗೆ 7 ಗಂಟೆಯಿಂದ ವೈದ್ಯರಿಂದ ತಪಾಸಣೆ ಮಾಡಲಾಗಿದೆ. ನಂತರ ಚೆನ್ನಮ್ಮ ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ, ರೇವಣ್ಣ ಸೇರಿದಂತೆ ಕುಟುಂಬಸ್ಥರಿಂದ ಚೆನ್ನಮ್ಮರವರ ಆರೋಗ್ಯ ವಿಚಾರಿಸಲಾಗಿದೆ. ಚೆನ್ನಮ್ಮ ಆರೋಗ್ಯ ಸ್ಥಿರವಾಗಿದೆ. ಇವತ್ತು ಬೆಳಗ್ಗೆ 7 ಗಂಟೆಗೆ ವೈದ್ಯರಿಂದ ತಪಾಸಣೆ ನಡೀತಾ ಇದೆ. ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ದ ಚೆನ್ನಮ್ಮಗೆ ಚಿಕಿತ್ಸೆ ಮುಂದುವರೆದಿದೆ. ಎಚ್.ಡಿ.ಕೆ, ರೇವಣ್ಣ ಸೇರಿದಂತೆ ಕುಟುಂಬಸ್ಥರಿಂದ ಆರೋಗ್ಯವನ್ನ ವಿಚಾರಿಸಲಾಗಿದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾ ಇದೆ. ಉಸಿರಾಟದ ಸಮಸ್ಯೆ ಕಾಣಿಸಿಕೊಂಡಿತ್ತು, ಹೀಗಾಗಿ ಉಸಿರಾಟದ ತೊಂದರೆಗೆ ಚಿಕಿತ್ಸೆ ಮುಂದುವರೆದಿದೆ. ಇವತ್ತು ಬೆಳಗ್ಗೆ 7 ಗಂಟೆಗೆ ವೈದ್ಯರಿಂದ ತಪಾಸಣೆ ಮಾಡಲಾಗುತ್ತೆ. ಎಚ್.ಡಿ. ಕುಮಾರಸ್ವಾಮಿ, ರೇವಣ್ಣ ಸೇರಿದಂತೆ ಕುಟುಂಬಸ್ಥರಿಂದ ಚೆನ್ನಮ್ಮ ಆರೋಗ್ಯ ವಿಚಾರಣೆ ಮಾಡಲಾಗಿದೆ. ಈ ಬಗ್ಗೆ ದೇವೇಗೌಡರು ಕೂಡ ಮಾತಾಡಿದ್ದಾರೆ. ದೇವೇಗೌಡರು ಕೂಡ ಚೆನ್ನಮ್ಮರವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಈ ಬಗ್ಗೆ ನೇರ ಸಂಪರ್ಕದಲ್ಲಿ ಇನ್ನಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ಶರಣು ಹಂಪಿ. ಶರಣು, ಚೆನ್ನಮ್ಮರವರ ಆರೋಗ್ಯ ಗಂಭೀರ ಅಂತ ಹೇಳಲಾಗ್ತಾ ಇತ್ತು. ಈಗ ಹೇಗಿದೆ ಅವರ ಪರಿಸ್ಥಿತಿ? ಸ್ಥಿರವಾಗಿದೆಯಾ? ಚೇತರಿಸಿಕೊಳ್ತಾ ಇದ್ದಾರಾ? ವೀಣಾ, ಈಗಲೂ ಕೂಡ ಪರಿಸ್ಥಿತಿ ಗಂಭೀರ ಇದೆ. ಕಳೆದ 3 ದಿನಗಳ ಹಿಂದೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಅವ್ರನ್ನ ನಗರದ HL ರಸ್ತೆಯಲ್ಲಿರುವಂಥ ಮಣಿಪಾಲ್ ಆಸ್ಪತ್ರೆಗೆ ಕರೆತರಲಾಯಿತು. ಅವರಿಗೆ ಕಫ ಮತ್ತು ಉಸಿರಾಟದ ತೊಂದರೆ, ಈ 2 ಕಾರಣಕ್ಕಾಗಿ ಚಿಕಿತ್ಸೆಯನ್ನ ಮುಂದುವರಿತಾ ಇದೆ. ನಿನ್ನೆ ಸಂಜೆ ಆರೋಗ್ಯದಲ್ಲಿ ತುಂಬಾ ಏರುಪೇರಾದ ಹಿನ್ನೆಲೆಯಲ್ಲಿ ಪತಿ ಎಚ್.ಡಿ. ದೇವೇಗೌಡರು ಮತ್ತು ಮಕ್ಕಳಾದಂಥ ಕುಮಾರಸ್ವಾಮಿ, ರೇವಣ್ಣ ಸೇರಿದಂತೆ ಕುಟುಂಬದ ಸದಸ್ಯರೆಲ್ಲರೂ ಕೂಡ ಆಗಮಿಸಿ ಭೇಟಿಯನ್ನು ನೀಡಿ ಪರಿಶೀಲನೆ ಮಾಡುವಂಥ ಕಾರ್ಯನೂ ಕೂಡ ಮಾಡಿದ್ರು. ಪತ್ನಿ ಚೆನ್ನಮ್ಮ ಅವರ ಆರೋಗ್ಯ ಪರಿಸ್ಥಿತಿಯ ಕುರಿತು ದೇವೇಗೌಡರು ಖುದ್ದು ಭೇಟಿ ನೀಡಿ ಅವರು ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಯಾಕಂದರೆ ಅನ್ಯೋನ್ಯ ದಾಂಪತ್ಯವನ್ನು ಹೊಂದಿರುವಂಥ ಎಚ್.ಡಿ. ದೇವೇಗೌಡ ಮತ್ತು ಚೆನ್ನಮ್ಮ ಅವರು ಈ ಹಿಂದೆ ಆಸಿಡ್ ಅಟ್ಯಾಕ್ ಆದಾಗ ನಿಜವಾಗ್ಲೂ ಕೂಡ ಬದುಕುಳಿಯೋದು ಕಷ್ಟ ಇತ್ತು. ಆದರೆ ಅವರು ದೇವರ ಬಹಳ ಭಕ್ತಿಯನ್ನ ಹೊಂದವರು. ಸೊ ದೇವರೇ ಅವ್ರನ್ನ ಕಾಪಾಡುವಂತ ಕಾರ್ಯವನ್ನು ಮಾಡಿದ್ರು. ಈಗಲೂ ಕೂಡ ನನಗೆ ಅದೇ ನಂಬಿಕೆ ಇದೆ ಮತ್ತು ಭರವಸೆ ಇದೆ. ದೇವರವ್ರನ್ನ ಕಾಪಾಡ್ತಾರೆ, ಅವರು ಚೇತರಿಸಿಕೊಂಡು ಮನೆಗೆ ವಾಪಸ್ ಬರ್ತಾರೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ರು. ಆದರೆ ಕುಟುಂಬದ ಸದಸ್ಯರು ಇಬ್ಬರು ಕೂಡ ಮಕ್ಕಳು ಪ್ರತಿಕ್ರಿಯೆ ನೀಡಿದ್ದು ದೇವರೇ ಕಾಪಾಡಬೇಕು ಅಂತೇಳಿ. ಅಂದರೆ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ. ಈ ಹಿನ್ನೆಲೆಯಲ್ಲಿ ನಿನ್ನೆ JDSನ ಬಹುತೇಕ ಎಲ್ಲ ಶಾಸಕರು ಕೂಡ ಆಗಮಿಸಿ ಭೇಟಿ ನೀಡಿ ಚೆನ್ನಮ್ಮ ಅವ್ರನ್ನ ಆರೋಗ್ಯವನ್ನು ಕೂಡ ವಿಚಾರಿಸುವಂಥ ಕಾರ್ಯವನ್ನು ಕೂಡ ಮಾಡಿದ್ರು. ಸೊ ಇಂದು ಬೆಳಗ್ಗೆ 7 ಗಂಟೆಗೆ ವೈದ್ಯರು ಮತ್ತೊಂದು ಸಾರಿ ಪರಿಶೀಲನೆಯನ್ನು ಮಾಡಲಿದ್ದಾರೆ, ಚಿಕಿತ್ಸೆಯನ್ನು ಮುಂದುವರಿಸಲಿದ್ದಾರೆ. ಆ ನಂತರ ಹೆಲ್ತ್ ಬುಲೆಟಿನ್ ಬಿಡುಗಡೆ ಆಗುವಂಥ ಸಾಧ್ಯತೆಯೂ ಕೂಡ ಇದೆ. ಕಳೆದ ವರ್ಷನೂ ಕೂಡ 25 ದಿನಗಳ ಕಾಲ ನಗರದ ಅಪೋಲೋ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದಿದ್ರು ಇದೇ ಉಸಿರಾಟದ ತೊಂದರೆ. ಇವರಿಗೆ ಉಸಿರಾಟದ ತೊಂದರೆ ಮಾತ್ರ ಇರೋದು, ಇನ್ನುಳಿದಂತೆ ಬೇರೆ ಯಾವುದೇ ಬಹು ಅಂಗಾಂಗದ ಸಮಸ್ಯೆಗಳು ಇಲ್ಲ ಅಂಥೇಳಿ ಏನು ಮಣಿಪಾಲ್ ಆಸ್ಪತ್ರೆ ವೈದ್ಯರು ಕೂಡ ಈ ಕುರಿತು ಮಾಹಿತಿಯನ್ನು ನೀಡಿದ್ದಾರೆ. ಉಸಿರಾಟದ ತೊಂದರೆ ಅಷ್ಟು ಬೇಗ ಸರಿ ಹೋಗೋದಿಲ್ಲ, ಯಾಕಂದರೆ ವಯೋಸಹಜವಾಗಿ ಇರುವಂಥ ಕಾಯಿಲೆಗಳು ಕೂಡ ಇರ್ತವೆ. ಇವುಗಳ ಹಿನ್ನೆಲೆಯಲ್ಲಿ ಈಗ ಚಿಕಿತ್ಸೆಯನ್ನು ನಾವು ಮುಂದುವರಿಸ್ತಾ ಇದ್ದೇವೆ, ಆರೋಗ್ಯ ಚೇತರಿಸಬಹುದು ಅನ್ನುವಂಥ ನಿರೀಕ್ಷೆ ಕೂಡ ಇದೆ ಅನ್ನುವಂಥ ಅಭಿಪ್ರಾಯವನ್ನು ವೈದ್ಯರು ವ್ಯಕ್ತಪಡಿಸ್ತಾ ಇದ್ದಾರೆ. 7 ಗಂಟೆಗೆ ಪರಿಶೀಲನೆ ಬಳಿಕ ಹೆಲ್ತ್ ಬುಲೆಟಿನ್ ಏನು ಬರುತ್ತೆ ಅದರ ಮೇಲೆ ನಿರ್ಧಾರ ಆಗಲಿದೆ. ಬಟ್ ಪರಿಸ್ಥಿತಿ ಚೇತರಿಸಿಕೊಳ್ಳುವಂಥ ಯಾವ ಲಕ್ಷಣಗಳು ಕಂಡು ಬರ್ತಾ ಇಲ್ಲ. ವೀಣಾ, ಥ್ಯಾಂಕ್ ಯು ಶರಣು ಮಾಹಿತಿಗೆ.